ಆಕ್ಚುಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಮಟ್ಟಿಗೆ ಅದರಲ್ಲಿ ಸುಧಾರಣೆಯಾಗಿ ಶಾಂತ ರೀತಿಯಲ್ಲಿ ಇವಾಗ ನಡೆದುಕೊಂಡು ಬರ್ತಾ ಇರೋದಕ್ಕೂ ಕಾರಣ ದೇವೇಗೌಡರು. ನೀವು ದೇವೇಗೌಡರಿಗೆ ಕ್ರೆಡಿಟ್ ಕೊಡ್ಬೇಕು. ನಿಮ್ಮ ಚಾನೆಲ್ಗಳಲ್ಲಿ ನೀವು ಅಂತ ಮುತ್ಸದ್ದಿ ಹಿರಿಯ ನಾಯಕ ಭಾರತದಲ್ಲಿ ಇನ್ನು ಮತ್ತೊಬ್ಬ ಇಲ್ಲ. ಅವರು ಅಡ್ವೈಸ್ ಮಾಡಿದ್ರು ಮೋದಿ ಗೌರ್ಮೆಂಟ್ಗೆ, ನೀವು ಇದನ್ನ ಚಾಲೆಂಜ್ ಮಾಡ್ಬಿಡಿ, ಇಂಟರ್ಫಿಯರ್ ಆಗ್ಬಿಡಿ ಅಂತ. ಸುಪ್ರೀಂ ಕೋರ್ಟ್ ಹೆಲ್ಪ್ಲೆಸ್ ಆಗಿ ಒಂದು ವರ್ಡಿಕ್ಟ್ ಕೊಟ್ಟಂಗಾಯ್ತು. ಆಮೇಲೆ ಹಲವಾರು ಪಾಪ ಅವರು ಆಯ್ತು, ಅವಾಗ ಚೀಫ್ ಜಸ್ಟಿಸ್ ಲಲಿತ್ ಅವ್ರು ಇದ್ರು ಅನ್ಸುತ್ತೆ, ಅಥವಾ ಬೆಂಚಲ್ಲಿ ಇದ್ರು, ನಂಗೆ ನೆನಪಿಲ್ಲ. ಅಷ್ಟು ಕಷ್ಟ ಆಯ್ತು ಅವ್ರಿಗೆ ಆಕ್ಚುಲಿ. ಯಾಕಂದ್ರೆ ನೀವು ದೇವೇಗೌಡರು ಅಂತ ನಾಯಕ ಒಬ್ಬ ಇದ್ದು, ಕರುಣಾನಿಧಿ ಅಂತ ನಾಯಕ ಇದ್ದು, ಅವರಿಬ್ರು ಮಾತಾಡಿದ್ರೆ ಅದು ಸರಿ ಹೋಗ್ತಾ ಇತ್ತು. ಅದು ಸುಪ್ರೀಂ ಕೋರ್ಟ್ ಇದನ್ನ ಬಗೆಹರಿಸಕ್ಕಾಗಲ್ಲ, ಮತ್ತೆ ಸೆಂಟರ್ ಇಂದನೂ ಮಾಡೋದಕ್ಕಾಗೋದಿಲ್ಲ. ಮನಸ್ಸಿದ್ರೆ ಅದಕ್ಕೆ ಮಾರ್ಗ ಸಿಗುತ್ತೆ ನಿಮ್ಗೆ. ಅದಕ್ಕೆ ನಾನು ಇವೆಲ್ಲ ದೊಡ್ಡ ಸಮಸ್ಯೆಗಳು ಅಂತ ಹೇಳಲ್ಲ. ಇದು ಯಾಕೆ ಬರೀ ಕಿರಿಕ್ ಮಾಡಕ್ಕೆ ಇರ್ತಾರ ರಾಜಕಾರಣಿಗಳು, ಅವರೆಲ್ಲ ಸೃಷ್ಟಿ ಮಾಡುವ ವಿಚಾರಗಳಿವೆಲ್ಲ. ನೀವು ಅದಕ್ಕೆ ಪಬ್ಲಿಸಿಟಿ ಕೊಟ್ಟಷ್ಟು ಅವ್ರಿಗೆ ಅವ್ರೊಂಥರ ಬೆಳಕಿಗೆ ಬರ್ತಾರೆ. ಅವ್ರು ಮತ್ತೆ ಮೂಲೆ ಗುಂಪು ಮಾಡಿರ್ತಾರೆ ಅವ್ರನ್ನ, ಇಂಥದ್ದೇನ ಹೇಳ್ಬಿಟ್ಟು ಬರ್ತಾರೆ ಅವರು. ಇಲ್ದಿದ್ರೆ ನನಗೆ ಇದು ಅಷ್ಟು ದೊಡ್ಡ ವಿಚಾರ ಅಂತ ನಿಜವಾಗ್ಲೂ ಅನ್ಸಲ್ಲ. ಇದಕ್ಕಿಂತ ಬಹಳ ಗಂಭೀರವಾದ ಸಮಸ್ಯೆಗಳಿದೆ. ಪರಿಸರ ಮಾಲಿನ್ಯ ಇದೆಲ್ಲದಕ್ಕಿಂತ ಗಂಭೀರವಾದ ಸಮಸ್ಯೆ. ಡೆಲ್ಲಿಯ ಜನಸಂಖ್ಯೆ ಆಸ್ಟ್ರೇಲಿಯಾ ಅಷ್ಟು ಜನಸಂಖ್ಯೆ, ಡೆಲ್ಲಿದು ಅಷ್ಟು ಜನಸಂಖ್ಯೆ.